ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SIR ಮಾಡ್ತಾ ಇದ್ದಾರೆ. ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳ್ತಾರೆ. ಓಕೆನಾ. ಸೊ ಭಾರತ ಚುನಾವಣಾ ಆಯೋಗದವರು ಕರ್ನಾಟಕ ರಾಜ್ಯದಲ್ಲಿ ಜುಲೈ ತಿಂಗಳಿನಲ್ಲಿ ಕೈಗೊಂಡಿರ್ತಕ್ಕಂಥ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ BLOಗಳು ತಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಪ್ರತಿ ಮತದಾರರಿಗೆ 2 ಪ್ರತಿಗಳಲ್ಲಿ ಗಣತಿ ನಮೂನೆಗಳನ್ನು ತಂದು ಕೊಡ್ತಾ ಇದ್ದಾರೆ. ಸೊ ಇದು ನೀವು ನೋಡ್ತಾ ಇರ್ಬೋದು. ಗಣತಿ ನಮೂನೆಗಳನ್ನು ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಓಕೆ. ಸೊ ಈ ಗಣತಿ ನಮೂನೆಗಳನ್ನು ತುಂಬಬೇಕಾದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ನೆನಪಿರಲಿ, ಈ ಗಣತಿ ನಮೂನೆಗಳನ್ನು ಕೊಟ್ಟ ನಂತರ ಇತ್ತೀಚಿನ ಭಾವಚಿತ್ರವನ್ನು ಅಂಟಿಸಬೇಕು. ಸಹಿ ಕಡ್ಡಾಯವಾಗಿ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಇನ್ಯುಮರೇಟರ್ ಫಾರ್ಮ್, ಈ ಗಣತಿ ಫಾರ್ಮನ್ನು ಕಡ್ಡಾಯವಾಗಿ ನಿಮ್ಮ BLOಗೆ ನೀವು ವಾಪಸ್ ಮಾಡಲೇಬೇಕು. ನೀವೇನಾದರೂ ವಾಪಸ್ ಮಾಡದೇ ಇದ್ದರೆ ನಿಮ್ಮ ಮತದಾರರ ಪಟ್ಟಿಯಲ್ಲಿನ ಹೆಸರು ಡಿಲೀಟ್. ಸೊ ಏನು ಮಾಡ್ತಾರೆ, ತೆಗೆದು ಹಾಕಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾರೆ. ಕೊಟ್ಟಿರ್ತಕ್ಕಂಥವುಗಳಿಗೆ 2 ರೀಸೆಂಟ್ ಆಗಿರ್ತಕ್ಕಂಥ ಇಲ್ಲಿ ಮೇಲಿ ಚೌಕ ಇದೆ, ಅಲ್ಲಿ ಫೋಟೋ ಹಾಕಿ ಕೆಳಗಡೆ ಸಹಿ ಮಾಡಬೇಕು. ಇನ್ನು ತುಂಬಿಸ್ತಕ್ಕಂಥ ಮಾಹಿತಿ ತುಂಬತಕ್ಕಂಥ ಒಂದು ವಿಧಾನವನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ಗೆ ಒಂದು 2 ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಇದು ಬಂದ್ಬಿಟ್ಟು 2002ಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ವಿವರ. ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು 2002ರ ನಂತರ ಯಾರಿದಾರಲ್ಲ ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಬರಿಬೇಕು. ಓಕೆನಾ. ಇವಾಗ ಒಂದು ಉದಾಹರಣೆಯೊಂದಿಗೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಡೀಟೇಲ್ ಆಗಿ ಕೊಡ್ತೀನಿ. ಸೊ ನಿಮಗೆ ಏನಾಗ್ತದೆ ಅಂದರೆ ಗೊತ್ತಾಗ್ತದೆ. ಫಸ್ಟ್ 2002ರ ಮತದಾರರ ಪಟ್ಟಿಯಲ್ಲಿ ನಾನು ಹೆಸರನ್ನು ತಗೊಳ್ತೀನಿ. ಸೊ ಹೆಸರು ಬಂದುಬಿಟ್ಟು ಸಾನ್ನಿಧ್ಯ ಎನ್ ಅಂತಕ್ಕಂಥದ್ದು. ಓಕೆ. ಸಾನ್ನಿಧ್ಯ ಎನ್ ಒಂದು ಉದಾಹರಣೆ ತೊಗೊಂಡಿದ್ದೀನಿ. ಓಕೆನಾ. ಇದು ಮತದಾರರ ಭಾಗ ಸಂಖ್ಯೆ ಬಂದುಬಿಟ್ಟು 100. ಓಕೆ. ಕ್ರಮ ಸಂಖ್ಯೆ ಬಂದುಬಿಟ್ಟು 902. ಓಕೆ. ಇದು ಬಂದುಬಿಟ್ಟು ವಿಜಯಪುರ ನಗರ, ಬಿಜಾಪುರ ಸಿಟಿ ಅಂತ ಒಂದು ವಿಜಯಪುರ ನಗರ. ಓಕೆ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಧಾನಸಭಾ ಮತಕ್ಷೇತ್ರ ಸಂಖ್ಯೆ 30. ಓಕೆ. ಇವರು 2002ರಲ್ಲಿ ಸಾನ್ನಿಧ್ಯ ಎನ್ ಇದ್ದಾರೆ ಅಂದರೆ ಅವರ ಹೆಸರನ್ನು ಇಲ್ಲಿ ನೀವು ಬರಿತೀರಿ. ಏನು ಬರಿಬೇಕು, ಸಾನ್ನಿಧ್ಯ ಎನ್ ಅಂತ ಬರಿತೀರಿ. ಓಕೆ. ಸೊ ಅವ್ರದ್ದು UEID ಚುನಾವಣಾ ಮತದಾರ ಗುರುತಿನ ಚೀಟಿ ಸಂಖ್ಯೆ ಬರಿತೀರಿ. ಸೊ ಏನಿತ್ತಲ್ಲ ಅದು ಆ ಸಂಬಂಧಿ ಹೆಸರು ಅಂತಿದೆಲ್ಲ ತಂದೆ ಅಂತ ಬರಿತೀರಿ. ನವೀನ್ ಚಂದ್ ಅಂತ ಸಂಬಂಧ ತಂದೆ. ನೆಕ್ಸ್ಟ್ ಜಿಲ್ಲೆ ಬಂದುಬಿಟ್ಟು ವಿಜಯಪುರ. ಸೊ ರಾಜ್ಯ ಬಂದುಬಿಟ್ಟು ಕರ್ನಾಟಕ. ವಿಧಾನಸಭಾ ಕ್ಷೇತ್ರದ ಹೆಸರು ವಿಜಯಪುರ ನಗರ. ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು 30 ವಿಜಯಪುರ ನಗರ. ಭಾಗ ಸಂಖ್ಯೆ 100, ಕ್ರಮ ಸಂಖ್ಯೆ 902. ಓಕೆನಾ. ಇದು ಸಾನ್ನಿಧ್ಯ ಎನ್ ಅವರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇತ್ತು. ಇವಾಗ 2002ರ ನಂತರದ ಮತದಾರರ ಪಟ್ಟಿಯಲ್ಲಿ ಇವರ ಹೆಸರು ಏನದಪ್ಪ ಅಂದರೆ, ಇದು ಫಾರ್ ಎಕ್ಸಾಂಪಲ್ ಸುಶಾಂತ್ ಎನ್ ಅಂತ ಇದೆ ಅಂತ ತಿಳ್ಕೊಳ್ರಿ. ಸುಶಾಂತ್ ಎನ್, ಇದು ಭಾಗ ಸಂಖ್ಯೆ 100, ಕ್ರಮ ಸಂಖ್ಯೆ 903, ಸೇಮ್ ವಿಜಯಪುರ ನಗರ, ಆಮೇಲೆ ಮತದಾರರ ಕ್ಷೇತ್ರ 30. ಇವಾಗ ಇವ್ರದ್ದು 2002ರಲ್ಲಿ ಇಲ್ಲ ಅಂತಂದಮೇಲೆ ಇವ್ರದ್ದು ಏನೂ ಡೀಟೇಲ್ಸನ್ನು ಈ ಕಾಲಮಲ್ಲಿ ಬರೆಯುವ ಹಾಗೆ ಇಲ್ಲ. ಓಕೆ. ಇಲ್ಲಿ ಬರೀತಕ್ಕಂಥ ಎಲ್ಲ ಕಾಲಮನ್ನು ಯಾರ್ದು ಬರಿಬೇಕಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಇವರ ಮಗ ಇದ್ದಾನಂತ ತಿಳ್ಕೊಡ್ರಿ. ಯಾರು, ಸಾನ್ನಿಧ್ಯ ಎನ್ ಅವರ ಮಗನೇ ಸುಶಾಂತ್ ಎಸ್ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸುಶಾಂತ್ ಎಸ್. ಸೊ ಆವಾಗ ಈ ಸುಶಾಂತ್ ಎಸ್ ಅವರ ಫಾರ್ಮನ್ನು ತುಂಬುವಾಗ ನಾವೇನು ಮಾಡಬೇಕಂದ್ರೆ ಅವರ ತಂದೆ ಡೀಟೇಲ್ಸನ್ನೇ ತುಂಬಬೇಕು. ಯಾಕಂದರೆ ಈ ಸುಶಾಂತ್ ಎನ್ ಅವರ ಹೆಸರು ಏನಿಲ್ಲ 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲ. ಸೊ ಹೀಗಾಗಿ ಇವರ ತಂದೆ ಹೆಸರನ್ನು ಏನಿದೆ ಇಲ್ಲಿ ಸಾನ್ನಿಧ್ಯ ಎನ್ ಆಗಿರ್ಬೋದು. ಸಾನ್ನಿಧ್ಯ ಎನ್ ಅವರ ಒಂದು ಗುರುತಿನ ಚೀಟಿ ಆಗಿರ್ಬೋದು. ಓಕೆ. ಅದು ಬರಿಬೇಕು. ಆಮೇಲೆ ಸಾನ್ನಿಧ್ಯ ಎನ್ ಅವರ ತಂದೆ ಯಾರು, ನವೀನ. ಸೊ ಏನಾಗಬೇಕು, ತಂದೆ ಆಗಬೇಕು. ಸೊ ಜಿಲ್ಲೆ ಬಂದುಬಿಟ್ಟು ವಿಜಯಪುರ, ರಾಜ್ಯ ಬಂದುಬಿಟ್ಟು ಕರ್ನಾಟಕ. ಓಕೆ. ವಿಧಾನಸಭಾ ಕ್ಷೇತ್ರ ವಿಜಯಪುರ ನಗರ, ಸಂಖ್ಯೆ 30 ವಿಜಯಪುರ ನಗರ, ಭಾಗ ಸಂಖ್ಯೆ 100, ಕ್ರಮ ಸಂಖ್ಯೆ 902. ಇದು ಮಾಡೆಲ್ ಆಗಿ ಹೇಳಿದ್ದೀನಿ. ಈ ಹೆಸರನ್ನು ಮತ್ತೆ ಚೆಕ್ಔಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಆವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಜನ್ಮ ದಿನಾಂಕವನ್ನು ಬರಿಬೇಕು. ಸೊ ಜನ್ಮ ದಿನಾಂಕವನ್ನು ತೆಗೆದುಕೊಂಡಾಗ ನೀವೇನು ಮಾಡಿರ್ತೀರಿ ಅಂದರೆ ಸೇಮ್ ಇಲ್ಲಿ ಯಾರ್ದು ಬರಿತೀರಿ, ಇಲ್ಲಿ ಬರೀತಕ್ಕಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಯಾರ್ದು ತುಂಬ್ತಾ ಇದ್ದೀರಲ್ಲ ಓಕೆ ಅವ್ರದ್ದು ಮಾತ್ರ ನೀವೇನು ಮಾಡಬೇಕಪ್ಪ ಅಂತಂದರೆ
ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಸಾನ್ನಿಧ್ಯ ಅವ್ರದ್ದು ಇದೆ ಅಂತಂದರೆ ಸಾನ್ನಿಧ್ಯ ಅವ್ರದ್ದು ಏನು ಮಾಡಬೇಕು, ಜನ್ಮ ದಿನಾಂಕವನ್ನು ಏನು ಮಾಡಬೇಕು ಬರಿಬೇಕು, ಅವರ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಅವರ ಪೋಷಕರ ಹೆಸರು, ಓಕೆ, ಅವರ ತಂದೆ ಅಥವಾ ತಾಯಿ ಹೆಸರು ಇರಬೇಕು. ಆಮೇಲೆ ಅವರ ತಂದೆಯ ಗುರುತಿನ ಚೀಟಿ ಬರಿತೀರಿ, ಓಕೆ, ತಾಯಿಯ ಹೆಸರು, ತಾಯಿಯ ಗುರುತಿನ ಚೀಟಿ, ಮತದಾರರ ಭಾವಚಿತ್ರ ಸಂಖ್ಯೆ ಇರತಕ್ಕಂಥ ಗುರುತಿನ ಚೀಟಿ, ಸಂಗಾತಿ ಹೆಸರು ಇದ್ದರೆ ಬರಿತೀರಿ, ಇಲ್ಲಾದ್ರಿಲ್ಲ ಅವ್ರದ್ದು ಒಂದು ಗುರುತಿನ ಚೀಟಿಯನ್ನು ಬರಿಬೇಕು. ಓಕೆನಾ. ಇನ್ ಕೇಸ್ 2002ರ ನಂತರದ್ದು ಇತ್ತಂದರೆ ಅವ್ರದ್ದೇ ಬರಿಬೇಕು. ಇಲ್ಲಿ ನಾನು ಸುಶಾಂತ್ ಅವ್ರದ್ದು ಹಾಕಿದ್ದೆಲ್ಲ, ಸೊ ಸುಶಾಂತ್ಗೆ ಸಂಬಂಧಪಟ್ಟಂತೆ ವಿವರಗಳನ್ನು ಹಾಕಬೇಕು. ಒಟ್ಟಾರೆ ಈ ಗಣತಿ ನಮೂನೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮಗೆ ಸಂಬಂಧ ಇದ್ದಾರಲ್ಲ ಅವ್ರದನ್ನೇ ಬರಿಬೇಕು ವಿನಃ 2008ರ ನಂತರ ಇರೋದು ಬರೀತಕ್ಕಂಥದ್ದು ಅಲ್ಲ. ಅದೇ ಇರ್ತಕ್ಕಂಥದ್ದು ಮೇನ್ ಆಗಿರ್ತಕ್ಕಂಥ ಈ SIR ಗಣತಿ ನಮೂನೆ ತುಂಬತಕ್ಕಂಥ ಉದ್ದೇಶ. ಇನ್ನೂ ನಾನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗಿಸಿದರೆ, ಸೊ ನಿಮಗೇನು BLOಗಳು ಫಾರ್ಮ್ ಕೊಟ್ಟಿರ್ತಾರಲ್ಲ, ಸೊ BLOಗಳನ್ನು ನೀವೇನು ಮಾಡಿ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಫಾರ್ಮ್ಗಳನ್ನು ತುಂಬತಕ್ಕಂಥ ವಿಧಾನವನ್ನು ಹೇಳ್ತಾರೆ. ಅವಶ್ಯಕತೆ ಇದ್ದರೆ ಅವರು ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂದರೆ BLOಗಳು ಗಣತಿ ನಮೂನೆಗಳನ್ನು ಭರ್ತಿಯನ್ನು ಮಾಡ್ತಾರೆ. ಸೊ ಕಡ್ಡಾಯವಾಗಿ ಎಲ್ಲರೂ ಕೂಡ ದ್ವಿಪ್ರತಿಯಲ್ಲಿ ಏನು ಮಾಡಬೇಕು, ಭರ್ತಿ ಮಾಡಿ ಕೊಡಬೇಕು. ಒಂದು ಪ್ರತಿಯನ್ನು ನಿಮ್ಮ BLOಗಳಿಗೆ ಕೊಟ್ಟರೆ ಒಂದು ಸ್ವೀಕೃತ ಪ್ರತಿ ರಿಸೀವ್ಡ್ ಕಾಪಿಯನ್ನು ನೀವೇನು ಮಾಡಬೇಕು, ಸ್ವಯಂವಾಗಿ ಇಟ್ಕೊಳ್ಬೇಕು. ಇದು ಆಗಸ್ಟ್ ಅಥವಾ ಅಕ್ಟೋಬರ್ನಲ್ಲಿ ಏನು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಪಡಿಸ್ತಾರಲ್ಲ ಆವಾಗ ನೀವೇನು ಮಾಡಬೇಕು, ಅದೇ ಭಾಗದ ಸಂಖ್ಯೆಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ನೀವು ಚೆಕ್ಔಟ್ ಮಾಡಬೇಕು. ಇನ್ ಕೇಸ್ ಅದು ಇರಲೇ ಇತ್ತಂತಂದರೆ ಸೊ ಖಂಡಿತವಾಗಿ ನಿಮ್ಮ ಕಡೆ ಇರ್ತಕ್ಕಂಥ ಒಂದು ಸ್ವೀಕೃತಿ ಪತ್ರವನ್ನು ನಿಮ್ಮ ARO ಅಂದರೆ ಸಹಾಯಕ ಚುನಾವಣಾಧಿಕಾರಿಗಳು ಇರ್ತಾರಲ್ಲ ತಹಸೀಲ್ದಾರ್ ಕಚೇರಿಯಲ್ಲಿ ಅವರಿಗೆ ಹೋಗಿ ನೀವು ಆಕ್ಷೇಪಣೆಗಳನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಹೆಸರನ್ನು ಏನು ಮಾಡ್ತಾರೆ, ಸೇರಿಸಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾರೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ SIRನ್ನು ಓಕೆ SIR ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಪೆಷಲ್ ಇನ್ಕ್ಲೂಸಿವ್ ವಿಶೇಷ ಪರಿಷ್ಕರಣೆ, ಸಮಗ್ರ ವಿಶೇಷ ಪರಿಷ್ಕರಣೆಯನ್ನು ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಮಾಡ್ತಾ ಇರೋದ್ರಿಂದ ತಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಕಡ್ಡಾಯವಾಗಿ ಗಣತಿ ಫಾರ್ಮ್ಗಳನ್ನು ವಾಪಸ್ ಮಾಡ್ತಕ್ಕಂಥ ಕೆಲಸ ಇದೆ. ನೀವು ವಾಪಸ್ ಮಾಡದೇ ಇದ್ದರೆ ಖಂಡಿತವಾಗಿ ನಿಮ್ಮ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಮತದಾರ ಪಟ್ಟಿಯಿಂದ ಹೆಸರು ಹೋಗ್ತದೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇನ್ನೂ ಯಾರಿಗೆಲ್ಲ ಮತದಾರರ ಪಟ್ಟಿಯನ್ನು 2002ರ ಮತದಾರರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡೋದನ್ನು ವಿಡಿಯೋವನ್ನು ಕೂಡ ನಾನು ನಿಮಗೆ ಕಳಿಸ್ತೀನಿ. ಸೊ ಖಂಡಿತವಾಗಿ ಇದನ್ನು ಇನ್ನಷ್ಟು ಚೆನ್ನಾಗಿ ನೋಡಿಕೊಂಡು ನಾನು ತಿಳಿದ ಹಾಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಬಟ್ ಇನ್ನೂ ನಿಮಗೆ ತಿಳಿದಿಲ್ಲ, ಇನ್ನೂ ಗೊಂದಲ ಇತ್ತಂದರೆ ತಾವುಗಳು ಏನು ಮಾಡಬೇಕು, ನಿಮ್ಮ ಸಮೀಪದ ಫ್ಯಾಸಿಲಿಟೇಷನ್ ಸೆಂಟರ್ ಇದ್ದಾವೆ. ಈಗಾಗಲೇ ಪ್ರತಿ ನಗರಸಭೆ ಪಂಚಾಯಿತಿಗಳಲ್ಲಿ ಏನು ಮಾಡಿದ್ದಾರೆ, ಸೌಲಭ್ಯ ಕೇಂದ್ರಗಳನ್ನು ತೆರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವರ್ಕರ್ಸ್ ಇದ್ದಾರೆ, ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಓಕೆ, ಸೊ ಸಿಗುವ ಹೊಸ ವಿಡಿಯೋದಲ್ಲಿ.